ಇವತ್ತು ಸಂಜೆ ಟೈಮ್ ಒಂದು ಸ್ನ್ಯಾಕ್ ರೆಸಿಪಿ ಹೇಳ್ತಾ ಇದ್ದೀನಿ. ರವೆ ಕೋಡ್ಬಳೆ. ರವೆ ಇದೆಯಲ್ಲ, ಬಾಂಬೈ ರವೆ, ಅದರಲ್ಲಿ ಅದು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡಿ ಕೋಡ್ಬಳೆ ಮಾಡಿರೋದು. ತುಂಬ ಚೆನ್ನಾಗಿದೆ, ರುಚಿಕರವಾದಂಥ ಕೋಡ್ಬಳೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ವೆಲ್ಕಮ್ ಟು ಮೈ ವಿಡಿಯೋ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಶೇಂಗಾ ಬೀಜನ ಒಂದು ಹಿಡಿನ ತೊಗೊಂಡು ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಇಡ್ತಾಯಿದ್ದೀನಿ ನೋಡಿ. ಫ್ರೈ ಆಗಿದೆ, ಅದು ಸಿಮ್ಮಲ್ಲೇ ಫ್ರೈ ಮಾಡಬೇಕು ನೀವು ಯಾವುದನ್ನೇ ಆಗಲಿ. ನೆಕ್ಸ್ಟು ನಾನು ರವೆನ ತೊಗೊಂಡಿದ್ದೀನಿ, ಒಂದು 1/4 kg ರವೆ. ಇದು ಬಾಂಬೆ ರವೆ ಅಂತ ಬರುತ್ತೆ ನೋಡಿ, ಆ ರವೆ. ಆ ರವೆನ ಏನು ಮಾಡಬೇಕು ಅಂದರೆ ಕೈಗೆ ಸ್ವಲ್ಪ ಬಿಸಿ ತಾಗುವಷ್ಟು ನೀವು ಫ್ರೈ ಮಾಡಬೇಕು. ಅದನ್ನು ಸಿಮ್ ಇರಲಿ, ಜಾಸ್ತಿ ಮಾಡಬೇಡಿ, ರವೆ ಸೀದಂಗೆ ಆಗುತ್ತೆ. ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರುತ್ತೆ, ಆ ಥರದ್ದು ಎರಡೂ ಬರಬಾರ್ದು. ಸ್ವಲ್ಪ ಕೈಗೆ ಮುಟ್ಟಿದಾಗ ಅದು ಸ್ವಲ್ಪ ಬಿಸಿ ಇದ್ದಂಗೆ ಇರಬೇಕು. ಅದಕ್ಕೆ ಸ್ವಲ್ಪ ನಾವು ಇವಾಗ ನೋಡಿ ಫ್ರೈ ಆಗಲಿ, ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅದು ಸ್ವಲ್ಪ ಸಿಮ್ ಮಾಡಿದ್ದೀನಿ ನಾನು, ಎಷ್ಟು ಸಾಧ್ಯನೋ ಅಷ್ಟು ಫುಲ್ ಸಿಮ್ ಮಾಡಿ ನಿಧಾನ ಅವರಲ್ಲಿ ಅದನ್ನು ಫ್ರೈ ಮಾಡಬೇಕು. ನೀವು ಫಸ್ಟ್ ಆಗಿ ಫ್ರೈ ಮಾಡಿ, ಬಟ್ ಎಣ್ಣೆ ಹಾಕಿದರೆ ಬೇಗ ಫ್ರೈ ಆಗುತ್ತೆ, ಬಟ್ ಚೆನ್ನಾಗಿರಲ್ಲ ಅದು. ಫಸ್ಟ್ ಆಗಿ ಫ್ರೈ ಮಾಡಿ ಕೊನೆ ಲಾಸ್ಟಿಗೆ ನೀವು ಅದನ್ನು ಆ್ಯಡ್ ಮಾಡಬೇಕು. ತುಪ್ಪ, ಎಣ್ಣೆ, ನಿಮಗೆ ಯಾವುದು ಇಷ್ಟನೋ ಅದನ್ನು ನೋಡಿ. ಈಗ ನೆಕ್ಸ್ಟ್ ನಾನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. 1/4 ಬೌಲ್ ಮೈದಾ ಹಿಟ್ಟಿದೆಯಲ್ಲ, ಅದನ್ನು ತೊಗೊಂಡಿದ್ದೀನಿ. ಮೈದಾನ 1/4 ಬೌಲ್ ಅದನ್ನು ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡಿ. ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಬಿಡಿ ಅಂತ ಹೇಳಿದ್ದೀನಿ ಇವಾಗಲೇ, ಏಕೆಂದರೆ ಅದು ಎಣ್ಣೆಲಿ ಕರಿಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಕೈಗೆ ಹಿಂಗೆ ಮುಟ್ಟಾಗ ಬಿಸಿ ಇರಬೇಕು, ಅದು ಅಷ್ಟು ಮಾತ್ರ ಫ್ರೈ ಮಾಡಿ. ನಾನು ಸಿಮ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನೀಟಾಗಿ ಡೀಟೇಲಾಗಿ ತೋರಿಸ್ತಿದ್ದೀನಿ, ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ನೋಡಿ. ಫುಲ್ ಸಿಮ್ ಮಾಡಿಟ್ಬಿಡಿ, ಅದನ್ನು ನೀಟಾಗಿ ಫ್ರೈ ಆಗುತ್ತೆ ನೋಡಿ. ಈಗ 1 ಸ್ಪೂನ್ ನಾನು ಗೀನ ಆ್ಯಡ್ ಮಾಡ್ತಿದ್ದೀನಿ. ನೀವು ಗೀ ಆ್ಯಡ್ ಮಾಡ್ಬೋದು, ಇಲ್ಲ ಎಣ್ಣೆ ಬರುತ್ತಲ್ಲ, ರಿಫೈನ್ಡ್ ಆಯಿಲ್, ಯಾವುದಾದ್ರೂ ಓಕೆ. ನೀವು ಅದನ್ನು ಬೇಕಾದರೂ ಸ್ವಲ್ಪ ಆ್ಯಡ್ ಮಾಡಿ. ಫಸ್ಟೇ ಆ್ಯಡ್ ಮಾಡಿದರೆ ಇದು ರವೆ ಬೇಗ ಫ್ರೈ ಆಗುತ್ತೆ, ಬ್ರೌನ್ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಲಾಸ್ಟಿಗೆ ಇನ್ನೇನು ನಾವು ತೆಗಿಬೇಕು ಅನ್ನೋ ಟೈಮಲ್ಲಿ ಇದನ್ನ ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ನೋಡಿ, ನೀಟಾಗಿ ಮಿಕ್ಸ್ ಆಗಲಿ. ತುಪ್ಪ ಆಗಲಿ ಎಣ್ಣೆ ಆಗಲಿ ನೀಟಾಗಿ ಅದಕ್ಕೆ ಮಿಕ್ಸ್ ಆಗಬೇಕು. ನಿಧಾನ ಪ್ರೋಸೆಸ್ಸೇ, ಬಟ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ನೀವು ಚೆನ್ನಾಗಿ ಇರುತ್ತೆ. ಇದು ಸಂಜೆ ಟೈಮ್ ಸ್ನ್ಯಾಕ್ಸ್ ಟೀ ಜೊತೆ ರುಚಿಕರವಾದಂಥ ವೆರಿ ಟೇಸ್ಟಿ ಸ್ನ್ಯಾಕ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು. ತುಂಬ ಇಷ್ಟ ನನಗೆ ರವೆ ಕೋಡ್ಬಳೆ. ಅಕ್ಕಿ ಹಿಟ್ಟಿಂದು ಓಕೆ, ಅದನ್ನು ಮಾಡ್ತಾರೆ, ಬಟ್ ಇದನ್ನು ನೋಡಿ ನನಗೆ ರವೆ ಕೋಡ್ಬಳೆ ಅಂದರೆ ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಇದು ನೋಡಿ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಒಂದು 4 ಸ್ಪೂನ್ ಎಳ್ಳು, ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದು ಆಪ್ಷನ್ನು, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಬೇಡ, ಅದು ಆಯಿತಾ. ಅದನ್ನು ಮಾಡಲೇಬೇಕು ಅಂತ ಏನಿಲ್ಲ, ಅದು ಆಪ್ಷನ್. ನಿಮಗೆ ಬೇಕು ಅಂದರೆ ಮಾಡಿ, ಇಲ್ಲ ಅಂದರೆ ಬೇಡ ಅದು ನೋಡಿ. ನೆಕ್ಸ್ಟ್ ಅದನ್ನು ಒಂದು ಸೈಡಿಗೆ ಎತ್ತಿಟ್ಬಿಡಿ. ನೆಕ್ಸ್ಟ್ ನಾನು ನೋಡಿ ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಭಾಗ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 4 ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಬರುತ್ತಲ್ಲ ಪುಟಾಣಿ, ಅದು, ಕರಿಬೇವು, ಒಣಮೆಣಸಿನ್ಕಾಯಿ ಒಂದು 10, ಶೇಂಗಾ ಬೀಜ 1 ಹಿಡಿ ಫ್ರೈ ಮಾಡಿ ಸಿಪ್ಪೆ ತೆಗೆದಿದ್ದೀನಿ. ಅದಷ್ಟು ನಾವು ಡ್ರೈ ಪೌಡ್ರು ಮಾಡಬೇಕು ಮಿಕ್ಸಿನಲ್ಲಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಳಿ, ಏಕೆಂದರೆ ಅದನ್ನು ಕೋಡ್ಬಳೆಗೆ ಹಿಂಗೆ ಮಾಡಬೇಕಾದ್ರೆ ಅದು ಮಧ್ಯದಲ್ಲಿ ಸಿಕ್ಕಿ ಕೋಡ್ಬಳೆ ಕಟ್ಟಾಗೋವಂಥ ಚಾನ್ಸಸ್ ಇರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಪೌಡ್ರು ಮಾಡ್ಕೊಳ್ಳಿ, ನೀವು ನುಣ್ಣಗೆ ಪೌಡ್ರು ಮಾಡಿ, ನೀರು ಹಾಕಬೇಡಿ ಆಯಿತಾ. ಅದನ್ನೆಲ್ಲ ಈಗ ನೀಟಾಗಿ ಸ್ವಲ್ಪ ಉಪ್ಪು ಹಾಕಿ, ನೆಕ್ಸ್ಟ್ ನೀವು ಇದಕ್ಕೆ ಹಿಂಗೂ ಆ್ಯಡ್ ಮಾಡ್ಬೋದು. ಹಿಂಗಿದೆಯಲ್ಲ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿ. ಮತ್ತು ನೀವು ಕರಿಬೇವನ್ನ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ. ಕರಿಬೇವು ನಾನು ಇದಕ್ಕೆ ಪೌಡ್ರು ಮಾಡೋದಕ್ಕೆ ಹಾಕಿದ್ನಲ್ಲ, ಅದಕ್ಕೋಸ್ಕರ ಇದನ್ನು ಹಾಕಿಲ್ಲ ನಾನು. ನೀವು ಬೇಕಾದರೆ
ಇವಾಗ ಬೇಕಾದರೂ ಚಿಕ್ಕದಾಗಿ ಕಟ್ ಮಾಡಿ ನಮಗಿಷ್ಟ ಅಂದರೆ ಆ ಥರನೂ ಮಾಡ್ಕೋಬೋದು. ಒಂದು ನೀವು ಚೇಂಜಸ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಬಟ್ ರವೆ ಮತ್ತು ಮೈದಾ ಇವೆರಡೇ ಹಾಕಿರೋದು, ಅಕ್ಕಿ ಹಿಟ್ಟನ್ನ ನಾನು ಆ್ಯಡ್ ಮಾಡಿಲ್ಲ. ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ನಿಧಾನ ಆಗಲಿ ಪ್ರೋಸೆಸ್ಸು. ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸಿಂಗ್ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಮಾಡಿದರೆ ನಾವು ಮಾಡುವಂಥ ಎಲ್ಲ ಕಡೆ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ಎಷ್ಟು ಮಿಕ್ಸ್ ಮಾಡಿರ್ತೀವೋ ಅಷ್ಟೇ ಇದಾಗುತ್ತೆ. ನೋಡಿ, ಎರಡು ಕೈಯಿಂದನೂ ಈ ಥರ ಮಾಡ್ಬೋದು. ನೋಡಿ, ಈಗ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಮಿಕ್ಸ್ ಆಗಿದೆ ನೋಡಿ. ನೋಡಿ, ಮಿಕ್ಸ್ ಆಯಿತು. ನೆಕ್ಸ್ಟ್ ನಾನು ಪಕ್ಕದಲ್ಲಿ ಕೆಟಲಲ್ಲಿ ನಾನು ಬಿಸಿನೀರು ಇಟ್ಟಿದ್ದೆ. ಅದು ಸ್ವಲ್ಪ ಬಿಸಿ ಆಗಬೇಕು, ಕುದಿಯೋದು ಬೇಡ, ಸ್ವಲ್ಪ ಬಿಸಿ ಆಗಲಿ. ನೋಡಿ, ಈ ಥರ ಇರಲಿ. ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು ನಾವು ಹಾಕಿ. ನೋಡಿ, ನಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ಆಯಿತಾ? ರವೆನ ನಾವು ಮಿಕ್ಸ್ ಮಾಡಬೇಕಾದ್ರೆ ಅದು ನಾವು ಒಂದು 2 hours ಬಿಟ್ಟು ನಾವು ಅದನ್ನು ಕೋಡ್ಬಳೆ ಮಾಡಬೇಕು. ಅವಾಗೇನಾಗುತ್ತೆ ಅಂದರೆ ರವೆ ಸ್ವಲ್ಪ ಹರಳುತ್ತೆ, ಹಾಗಾಗಿ ಅದೇನಾಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೇ ಇವಾಗ ಸ್ವಲ್ಪ ಪೂರ್ತಿ ತೆಳು ಮಾಡಬಾರ್ದು, ಸ್ವಲ್ಪ ಚಪಾತಿ ಅದ ಇರುತ್ತಲ್ಲ ಅಷ್ಟಿರಲಿ. ಹರಳಿದ ಮೇಲೆ ಅದು ಗಟ್ಟಿಯಾಗುತ್ತೆ. ನಿಮಗೆ ಗೊತ್ತಿದೆ, ರವೆ ಸ್ವಲ್ಪ ಹರಳುತ್ತೆ. ಅದು ಮಿಕ್ಸ್ ಮಾಡಿ ನಾವು ಕಲಸಿಟ್ಟಿದಾಗ ಅದು ಹರಡುತ್ತೆ, ಗಟ್ಟಿ ಆಗುತ್ತೆ. ನೋಡಿ, ಬಿಸಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಅದ್ರ ಸಹಾಯದಿಂದಲೂ ನೀವು ಮಾಡ್ಬೋದು. ನೋಡಿ, ನಿಧಾನ ಪ್ರೋಸೆಸ್ಸಲ್ಲೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನ ಮಾಡಿ. ನಾವೆಷ್ಟು ನಿಧಾನಕ್ಕೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಡಿಶಸ್ ಆಗಲಿ, ನಾವು ಏನೇ ಮಾಡಲಿ ರೆಸಿಪೀಸ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾವು ಏನೇ ಮಾಡಿದರೂ ಪ್ರೀತಿಯಿಂದ ಮಾಡಬೇಕು ಅಂತ ನಾವು ಮಾಡಿಕೊಡ್ತೀವಲ್ಲ, ಅದು ಅವರಿಗೆ ಇಷ್ಟ ಆಗಬೇಕು. ನಾವು ಎಷ್ಟು ನೀಟಾಗಿ ಮಾಡ್ತೀವಿ ಅನ್ನೋದಕ್ಕಿಂತ ತಿನ್ನೋರಿಗೆ ಟೇಸ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್. ನನಗೆ ಇವಾಗ ಹೇಳ್ತಾಯಿದ್ರು ನನಗೆ ಬಾಯಲ್ಲಿ ನೀರು ಬರ್ತಾಯಿದ್ದಾವೆ. ಬಟ್ ಇಷ್ಟು ಖಾಲಿಯಾಗಿದೆ ನಮ್ಮ ಮನೇಲಿ. 1 or 2 days ಒಳಗಡೆ ಇವತ್ತು ಮಾಡಿದ್ದು, ನಾಳೆ ಸಂಜೆ ನಾಡಿದ್ದು ಬೆಳಗ್ಗೆ ಒಳಗಡೆ ನಮ್ಮದು ಫುಲ್ ಖಾಲಿಯಾಗಿತ್ತು ಕೋಡ್ಬಳೆ. ಅಷ್ಟು ಇಷ್ಟಪಟ್ಟು ತಿಂದಿದ್ದು. ತುಂಬ ಟೇಸ್ಟ್ ಇರುತ್ತೆ ಇದು ತಿಂತಾಯಿದ್ರೆ. ನಾನು ಪೌಡ್ರು ಮಾಡಿದ್ನಲ್ಲ, ಆ ಜಾರಲ್ಲಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಅದು ಸ್ವಲ್ಪ ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದರಿಂದ ನಾನು ಇದು ಮಾಡ್ತಾಯಿದ್ದೀನಿ. ನೋಡಿ, ನಾನು ನಿಧಾನನೇ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿಲ್ಲ ವೀಡಿಯೋನ. ಏಕೆಂದರೆ ಈ ಥರದ್ದು ತಿಂಡಿ ಕರಿಯೋ ತಿಂಡಿ ಎಲ್ಲ ನಾವು ಬೇಗ ಮಿಕ್ಸ್ ಮಾಡಿದ್ದು ನಿಮಗೆ ಅದು ಗೊತ್ತಾಗುತ್ತೋ ಇಲ್ವೋ ಅಂತ ನೋಡಿ. ಪ್ರತಿಯೊಂದೊಂದು ಸ್ಟೆಪ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ವಿಡಿಯೋ ಒಂದು ಸ್ವಲ್ಪನೂ ಸ್ಕಿಪ್ ಮಾಡ್ದಂಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಧಾನನೇ ಇರಲಿ. ನೋಡಿ, ಎಷ್ಟು ನೀಟಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ನಿಧಾನ ಮಿಕ್ಸ್ ಮಾಡಿ. ಈ ಥರ ಪ್ಲೇಟ್ ಏನಕ್ಕೆ ತೊಗೋಬೇಕು ಅಂದರೆ ಬಟ್ಲು ತೊಗೋಬೋದು, ಬೇಷನ್ ಆ ಥರದ್ದು. ಬಟ್ ಅದು ಅಷ್ಟು ನೀಟಾಗಿ ನಿಮಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಾನು ಈ ಥರ ಪ್ಲೇಟ್ ತೊಗೊಂಡು ಮಿಕ್ಸ್ ಮಾಡಿ ನಾನು ತೋರಿಸ್ತಾ ಇರೋದು ನಿಮಗೆ. ನೋಡಿ, ಏನೂ ಅಂಟಲ್ಲ, ಬೆರಳಿಗಾಗಲಿ ಏನೂ ಆಗಲ್ಲ. ಹಿಂಗೆ ಅಂಟೋದು ಮುದ್ದೆ ಈ ಥರ ಮಾಡೋದು ಏನೂ ಆಗಲಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಕನ್ಸಿಸ್ಟೆನ್ಸಿ. ಆ ಹಿಟ್ಟಿಂದಾದ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಒಂದು 6 hours ಹೀಗೆ ಮಿಕ್ಸ್ ಮಾಡಿ, ಒಂದು 2 hours ಬಿಟ್ಬಿಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಉಂಡೆ ಎಲ್ಲ ಮಾಡಿ ಅದನ್ನು ನೋಡಿ, ಈಗ ಆಗಿದೆ. ಕರೆಕ್ಟಾಗಿ ಬಂದಿದೆ. ಎಣ್ಣೆ ಏನು ಹಾಕೋದು ಬೇಡ, ಸ್ವಲ್ಪ ತುಪ್ಪ ಹಾಕಿದ್ವಲ್ಲ, ಬಟ್ ಅದಕ್ಕೆ ಸರಿ ಹೋಗುತ್ತೆ, ಕೈಗೇನು ಅಂಟಲ್ಲ ಅದು. ಈ ಥರ ಉಂಡೆ ಮಾಡಿ ಒಂದು ಬೌಲ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು 2 hours ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ 6 to 8 ಬಿಟ್ಟಿದ್ದೆ ನಾನು. ನೆಕ್ಸ್ಟ್ ನಾನು 8 PM ಬಂದು ವಾಕ್ ಹೋಗಿ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟು, ಇದು ನಾವು ಕರಿಬೇಕಾದ್ರೆ ಕೋಡ್ಬಳೆನ
ಸಿಮ್ಮಲ್ಲಿರಬೇಕು. ಎಣ್ಣೆ ಬೇಯಿಸುವಾಗ ಎಣ್ಣೆ ಬಿಸಿ ಆಗೋದು ಎಲ್ಲ ಸ್ವಲ್ಪ ಸಿಮ್ಮಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಷ್ಟೇ. ಬಟ್ ಏನಕ್ಕೆ ಅಂದರೆ ಔಟರ್ ಲೇಯರೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದುಬಿಡುತ್ತೆ, ಒಳಗಡೆ ಅದು ಬೆಂದಿರಲ್ಲ ಕೋಡ್ಬಳೆ. ಹಾಗಾಗಿ ಇದನ್ನು ಬೇಯಿಸೋ ಪ್ರೋಸೆಸ್ಸು ಅದೇ ಥರ ನಿಧಾನನೇ ಬೇಯಿಸಬೇಕು. ನೋಡಿ ಚಿಕ್ಕ ಚಿಕ್ಕದು ನಿಮಗೆ ಯಾವ ರೀತಿ ಬೇಕು ಆ ಥರ ಕೋಡ್ಬಳೆ ಮಾಡ್ಕೊಳ್ಳಿ. ದೊಡ್ಡದು ಬೇಕು ಅಂದರೆ ಇದೇ ಸೈಜಲ್ಲಿ ದೊಡ್ಡದು ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದು ಬೇಕು ಅಂದರೆ ಈ ಥರ ಚಿಕ್ಕ ಚಿಕ್ಕದು ಪುಟಾಣಿದು ಮಾಡ್ಬೋದು. ಬಟ್ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಪುಟಾಣಿ ಮಾಡ್ತೀನಿ. ನೋಡಿ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನಾನು ಚಿಕ್ಕ ಚಿಕ್ಕದ್ದೇ ಮಾಡಿದ್ದು. ಫುಲ್ ಇಷ್ಟಿಷ್ಟೇ ಮಾಡಿದ್ದೆ ಎಲ್ಲ ಕೋಡ್ಬಳೆನೂ. ನಿಮಗೆ ದೊಡ್ಡದು ಬೇಕು ಅಂದರೆ ಬೇಕಾದರೆ ನೀವು ಮಾಡ್ಕೊಳ್ಳಿ, ಅದೇ ದೊಡ್ಡ ಸೈಜ್ ಮಾಡಿರಿ. ಬಟ್ ನಾವು ಏನು ಗೊತ್ತಾ, ಪೌಡ್ರು ಮಾಡ್ಕೊಳ್ತೀವಲ್ಲ ಆವಾಗ ಫುಲ್ಲು ಫೈನ್ ಪೌಡರ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಅದು ಹೀಗೆ ಈ ಥರ ಇದು ಮಾಡಬೇಕಾದ್ರೆ, ರೋಲ್ ಮಾಡಬೇಕಾದ್ರೆ, ಈ ಥರ ಮಾಡಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಶೇಂಗಾ ಬೀಜದ್ದು ಕಟ್ಲೆದು ಏನಾದರೂ ಅದು ತರ್ತರಿ ಆಗಿರೋದು ಏನಾದರೂ ಇದ್ದರೆ ಮಧ್ಯಕ್ಕೆ ಕಟ್ಟಾಗುತ್ತೆ ಅದು. ಅದಕ್ಕೆ ಫೈನ್ ಪೌಡರ್ ಮಾಡ್ಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರೋದು. ಅದಕ್ಕೇ ನಾನು ಪೌಡರ್ ಮಾಡಬೇಕಾದ್ರೆ ಫೈನ್ ಪೌಡ್ರು ಫುಲ್ ನುಣ್ಣಗಿರಬೇಕು ಆ್ಯಕ್ಚುಲಿ. ಆ ರೀತಿಯೇ ಮಾಡಿ ನೀವು, ಆಯಿತಾ? ನೋಡಿ ಎಷ್ಟು ನೀಟಾಗಿ ಬರ್ತಿದೆ, ಮಧ್ಯದಲ್ಲಿ ಒಡೆದೋಗೋದಾಗಲಿ ಏನೂ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಬಂತು. ಬಟ್ ನೀವು ಬೇಯಿಸ್ಬೇಕಾದ್ರೆ ಮಾತ್ರ ಸ್ವಲ್ಪ ನಿಧಾನವಾಗಿ ಬೇಯಿಸ್ಬೇಕು ಇದನ್ನು, ಕರಿಬೇಕಾದ್ರೆ, ಆಯಿತಾ? ಇಲ್ಲಾಂದರೆ ಅದು ನನಗೊಂದು ಸಲ ಆ ಥರ ಆಯಿತು, ಅದಕ್ಕೇ ನಾನು ನಿಮಗೆ ರಿಪೀಟ್ ಮಾಡ್ತಾ ಇರೋದು ಆ್ಯಕ್ಚುಲಿ, ಆಯಿತಾ? ಫಸ್ಟ್ ಟೈಮ್ ಹಾಕಿದಾಗ ಆ ಥರನೇ ಆಗಿದೆ ಆ್ಯಕ್ಚುಲಿ. ಔಟರ್ ಲೇಯರ್ ಬ್ರೌನ್ ಕಲರ್ ಬಂತು, ಒಳಗಡೆ ಆ್ಯಕ್ಚುಲಿ ಅದು ಬೆಂದಿರಲಿಲ್ಲ. ಆಮೇಲೆ ನೆಕ್ಸ್ಟು ನಾನೇನು ಮಾಡಿದೆ ಅಂದರೆ ಸಿಮ್ಮಲ್ಲಿಟ್ಬಿಟ್ಟು ನಿಧಾನ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ನೀವೇನು ಮಾಡಿ ನೋಡಿ, ಇವಾಗ ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪ ಒಂದು ಚಿಕ್ಕದು ಉಂಡೆ ತೆಗೆದು ಎಣ್ಣೆ ಒಳಗಡೆ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ, ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಆಯಿತಾ? ನೋಡಿ ಈ ಥರ ಎಲ್ಲ ಕಡೆ ಒಂದೊಂದೇ ನಿಧಾನ ಹಾಕಿ ಎಣ್ಣೆ ಮೇಲೆ ಹಿಂಗೆ ಇದಾದರೆ, ಬಟ್ ಅದು ಬಿಸಿ ಎಣ್ಣೆ ಅಲ್ವಾ, ಬಟ್ ನನಗೇನೋ ಪ್ರಾಕ್ಟೀಸ್ ಇದೆ. ಬಟ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ಮಾಡಿಟ್ಟಿದ್ದೆ, 1/4 kgಗೆ ಸಾಕು ನಮಗೆ. ಆ್ಯಕ್ಚುಲಿ ನಮಗೆ ಚೆನ್ನಾಗಿತ್ತು, ಬೇಕು ಅಂದರೆ ಇನ್ನೊಂದು ಟೈಮ್ ಮಾಡ್ಕೋಬೋದಲ್ಲ ಅಂತ ನನಗೆ ಅಷ್ಟು ಸಾಕು ಅಂತ ನಾವು ಇದು ಮಾಡಿದ್ವಿ. ನೋಡಿ ಬೆಂದಾದ್ಮೇಲೆ ಇನ್ನೊಂದು ಕಡೆ ಈಗ ತಿರುಗಿಸಿ, ನೋಡಿ ಹುಷಾರಾಗಿ ಮಾಡಿ. ಎಣ್ಣೆ ಕೆಳಗಡೆಗೆ ಬೀಳೋದು ಮತ್ತು ಕೈ ಮೇಲಿಗೆ ಬೀಳೋದು ಎಲ್ಲ ಆ ಥರದ್ದೆಲ್ಲ ಆಗುತ್ತೆ. ನಿಧಾನಕ್ಕೆ ತೆಗೆದಾಕಿ ನೋಡಿ, ತಿರುಗಿಸಾಕಿ ಇನ್ನೊಂದು ಸೈಡು. 2 ಸೈಡು ಬೇಯಿಸಿದ ಮೇಲೆ ಅದು ಕರೆದ ಮೇಲೆ ಅದು ಬಬಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಅದು ನೋಡಿ ಇವಾಗ ಈ ಥರ ನೋಡಿ, ಇದು ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆ ಆ್ಯಕ್ಚುಲಿ. ಇದೇ ಥರನೇ ಬೇಯಿಸ್ಬೇಕು, ಇದಾಗಬೇಕು. ಏಕೆಂದರೆ ಅದು ಈಗ ಮುರಿದಾಗ ಅದು ನಿಮಗೆ ಅದು ಕರೆದ ತಕ್ಷಣವೇ ಬಾಕ್ಸ್ ಒಳಗಡೆ ಹಾಕಬೇಡಿ. ತಣ್ಣಗಾದಮೇಲೆ ನೀವು ಯಾವುದಾದ್ರೂ ಒಂದು ಏರ್ ಕಂಟೈನರ್ ಇಲ್ಲಾಂದರೆ ಸ್ಟೀಲ್ ಬಾಕ್ಸ್ ಯಾವುದಾದ್ರೂ ಇದ್ದರೆ ಅದರೊಳಗಡೆ ಹಾಕಿ ನೀಟಾಗಿ ಮುಚ್ಚಿಟ್ಬಿಟ್ರೆ ನೀವು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವೇನಾದರೂ ಅದು ಬಿಸಿ ಇರುತ್ತಲ್ಲ ಆವಾಗಲೇ ತೆಗೆದು ಫಸ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಅದನ್ನು. ಅದು ಫುಲ್ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನೀವು ಅದನ್ನು ಒಂದು ಬಾಕ್ಸಿಗೆ ಯಾವುದಾದ್ರೂ ಏರ್ ಕಂಟೈನರು ಇಲ್ಲ ಸ್ಟೀಲ್ ಬಾಕ್ಸ್ ಯಾವುದಕ್ಕಾದರೂ ಆಗಲಿ ನೀವು ಹಾಕಿ ಮುಚ್ಚಿಟ್ಬಿಡಿ, ಆವಾಗ ಚೆನ್ನಾಗಿರುತ್ತೆ, ಆಯಿತಾ? ನೋಡಿ ನೆಕ್ಸ್ಟ್ ಇನ್ನೊಂದು ಒಬ್ಬೆ, ಇದು ನನಗೆ ಒಂದೊಂದು ಸಲ 10-15 ಆಗೋಷ್ಟು ಅಷ್ಟೇ ನನಗೆ ಆಗ್ತಾಯಿದ್ದೆ. ಆ್ಯಕ್ಚುಲಿ ಹಾಕ್ಬೋದಾಯ್ತು ಇನ್ನೂ ಜಾಸ್ತಿ, ಬಟ್ ನನಗೆ ಅದು ಒಂದು ಸಲ ಇದು ಎಣ್ಣೆಲಿ ಕರಿಯೋಷ್ಟರೊಳಗಡೆ ಇನ್ನೊಂದು 10-15 ಆಗ್ಬೋದಾಗಿತ್ತು ಅಷ್ಟೇ. ಹಾಗಾಗಿ ನಾನು ಅಷ್ಟೇ ಮಾಡ್ಕೊಂಡು ಬಂದೆ. ನೋಡಿ ನೆಕ್ಸ್ಟ್ ಇನ್ನೊಂದು ಸಲ ಈಗ ನೋಡಿ ಸ್ವಲ್ಪ ಬಬಲ್ಲೆಲ್ಲ ಸ್ವಲ್ಪ ಕಡಿಮೆ ಆಯ್ತು ನೋಡಿ, ಇದಾಗಿದೆ ಅಂತ ನೋಡಿ. ಸ್ವಲ್ಪ ಫ್ರೈ ಮಾಡೋ ಮೆಥಡ್ ನಿಮಗೆ ಗೊತ್ತಾದರೆ ಸರಿ ಹೋಗುತ್ತೆ, ಬಟ್ ಫಸ್ಟ್ ಟೈಮು ಸ್ವಲ್ಪ ಕನ್ಫ್ಯೂಸ್. ನೋಡಿ ಇವಾಗ ಆಗಿದೆ ಅಂತ ಸ್ವಲ್ಪ ಇದಾಗುತ್ತೆ. ಒಂದು ಸ್ಟೀಲ್ ಪ್ಲೇಟ್ ತೊಗೊಳ್ಳಿ, ನೋಡಿ ಕರೆಕ್ಟಾಗಿದೆ ನಮ್ಮದು, ಅದೆಲ್ಲ ಸರಿ ಹೋಗಾಯ್ತು. ನೋಡಿ ಇಷ್ಟಿಷ್ಟೇ ಆಗಿದ್ದು ಒಂದೊಂದು ಟೈಮಿಗೆ. ನಾನು ಪ್ರತಿ ಸಲದ್ದು ಎಷ್ಟಿತ್ತು ಅಷ್ಟೂ ನಾನು ತೋರಿಸಿದ್ದೀನಿ.
ನಿಧಾನಕ್ಕೆ ಹಾಕಿ, ಒಂದೊಂದೇ ನಿಧಾನಕ್ಕೆ ಹಾಕಿ 3-4 ಹಾಕಕ್ಕೆ ಹೋಗ್ಬಿಡಿ. ಅದು ಅಂಟಿದ್ರೆ ಏನಾಗುತ್ತೆ ಗೊತ್ತಾ, ಹಿಂಗೆ ಏನಾಗುತ್ತೆ, ಒಂದೇ ಸಲ ಹಿಂಗೆ ಕಳ್ದಂಗೆ ಆಗುತ್ತಲ್ಲ ಎಣ್ಣೆ ಒಳಗಡೆ, ಆ ಥರನೂ ಆಗುತ್ತೆ. ಫುಲ್ ಸಿಮ್ ಮಾಡಿದರೂ ಅದೇ ಪ್ರಾಬ್ಲಮ್ ಆಗುತ್ತೆ. ಸಿಮ್ಮಿಗಿಂತ ಸ್ವಲ್ಪ ಜಾಸ್ತಿ ಇರಲಿ ಉರಿ, ಅಷ್ಟೇ. ಅಷ್ಟಾದರೆ ಸರಿ ಹೋಗುತ್ತೆ ನೋಡಿ. ಈಗ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ನನಗೆ ಗೊತ್ತಾಯ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದೆ. ಈಗ ಹಾಕಿದ್ದೀನಿ ನೋಡಿ, ಸ್ವಲ್ಪ ಜಾಸ್ತಿ ಮತ್ತೆ ಬೆಂದಿದೆ ನೋಡಿ. ತಿರುಗಿಸಿ ಹಾಕಿದ್ದೀನಿ, ಮತ್ತೆ ಬೇಯಿಸಿದ್ದೀನಿ ನೋಡಿ. ಈ ಸಲ ಸ್ವಲ್ಪ ಜಾಸ್ತಿ ಇತ್ತು, ಜಾಸ್ತಿ ಮಾಡಿದ್ದೆ ನಾನು. ಗೊತ್ತಾಗ್ಬಿಡುತ್ತೆ 1-2 ಸಲ ಫ್ರೈ ಮಾಡೋ ಅಷ್ಟರೊಳಗಡೆ ನೆಕ್ಸ್ಟು ನಾವು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ ನಾವು ಕರೆಕ್ಟಾಗಿ ಮಾಡ್ಕೊಳ್ತೀವಿ ಅದನ್ನು. ನೋಡಿ ಎಣ್ಣೆ ಮತ್ತೆ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಎಣ್ಣೆಯಲ್ಲಿ ಕರಿಯೋದಕ್ಕೆ ನೀವು ಇಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಾಡಬೇಕಾದ್ರೆ ಅದನ್ನು ನೀಟಾಗಿ ಬೇಯಿಸ್ಬಿಡಿ, ಅದನ್ನು ಕರೆದ್ಬಿಡಿ. ಇವತ್ತೊಂದು ಸ್ವಲ್ಪ, ನಾಳೆ ಒಂದು ಸ್ವಲ್ಪ ಫ್ರಿಡ್ಜಲ್ಲಿಟ್ಟರೆ ಏನಾಗುತ್ತೆ ಗೊತ್ತಾ, ಬೇಗ ಒಳಗಡೆ ಬೆಂದಿರಲ್ಲ, ಔಟರ್ ಲೇಯರ್ ಇದೆಯಲ್ಲ ಅದು ಫುಲ್ ಬ್ಲ್ಯಾಕ್ ಆಗುತ್ತೆ. ನಾನು ಇದನ್ನು ಮುಂಚೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಫ್ರಿಡ್ಜಲ್ಲಿ ಇಡಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ನೀವು ಮಿಕ್ಸ್ ಮಾಡಿ ಆಗ ತಕ್ಷಣ ಮಾಡಿ. ಇನ್ನೊಂದು ಸಲ ಬೇಕು ಅಂದರೆ ಬೇಕಾದ್ರೆ ನೀವು ಇದೇ ರೀತಿ ಮಾಡ್ಬೋದು ನೋಡಿ. ಬಟ್ ಆಗಬೇಕಾದ್ರೆ ಮಾತ್ರ ನಿಧಾನ ಇರಲಿ. ನಾನು ಎಲ್ಲ ವೀಡಿಯೋ ಸ್ಕಿಪ್ ಮಾಡಿಲ್ಲ, ಎಲ್ಲ ಕಡೆ ನಾನು ಅದೇ ರೀತಿ ಹೇಗಿತ್ತು ಹಾಗೇ ಹಾಕಿದ್ದೀನಿ. ಏಕೆಂದರೆ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆದರೂ ನಮಗೆ ಗೊತ್ತಾಗಲ್ಲ ಮಾಡೋದಕ್ಕೆ, ಹಾಗಾಗಿ ನೋಡಿ. ಬಟ್ ಸ್ವಲ್ಪ ಪೇಷನ್ಸ್ ಬೇಕು. 45 ಮಿನಿಟ್ಸ್ 1 ಅವರ್ ಅಂತೂ ಬೇಕು ಕರಿಯೋದಕ್ಕೆ. ಅದು ಮಾಡಿ ಕರಿಯೋದಕ್ಕೆ ಸ್ವಲ್ಪ ಒಂದು ದಿವಸ ಸ್ವಲ್ಪ ನಾವು ರಿಸ್ಕ್ ತಗೊಂಡ್ರೆ ಒಂದು 2-3 ಡೇಸ್ ನಮಗೆ ಸ್ನ್ಯಾಕ್ಸಿಗೇನು, ಡೈಲಿ ಔಟ್ಸೈಡ್ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಮನೇಲೇ ಈಗ ರುಚಿಕರವಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತಲ್ವ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದೊಂದಿಗೆ.